ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ನಲ್ಲಿ ಭಾಷಾ ಕೌಶಲದಲ್ಲಿ ರೈಟಿಂಗ್ ಸ್ಕಿಲ್ ಬರವಣಿಗೆ ಕೌಶಲ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗಾಗಲೇ ನಾವು ಲಿಸ್ನಿಂಗ್ ಸ್ಕಿಲ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಆ ಒಂದು ತರಗತಿಯನ್ನು ಯಾರು ನೋಡಿಲ್ವೋ ಇಂಗ್ಲೀಷ್ ಪೆಡಗಾಗಿ ಪ್ಲೇಸ್ಗೆ ಹೋಗಿ ಆ ಒಂದು ತರಗತಿಯನ್ನು ನೋಡಬಹುದು. ಅದರಲ್ಲಿ ನಾವು ಲಿಸ್ನಿಂಗ್ ಸ್ಕಿಲ್ ಬಗ್ಗೆ ಸಂಪೂರ್ಣವಾಗಿ ವಿತ್ ಕ್ವಶನ್ ಆನ್ಸರ್ ಮೂಲಕ ಚರ್ಚಿಸಿದ್ದೀವಿ. ಸೊ ಹೋಗ್ಬಿಟ್ಟು ಆ ಒಂದು ತರಗತಿಯನ್ನು ನೋಡಿ. ವೆರಿ ಇಂಪಾರ್ಟೆಂಟ್ ಸೆಷನ್ ಆಗಿದೆ. ರೈಟಿಂಗ್ ಸ್ಕಿಲ್ಸ್ನಲ್ಲಿ ಕ್ವಾಲಿಟೀಸ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್, ಟೈಪ್ಸ್ ಆಫ್ ರೈಟಿಂಗ್, ಸ್ಟೇಜಸ್ ಆಫ್ ರೈಟಿಂಗ್ ಆ್ಯಂಡ್ ಪ್ರೊಸೆಸ್ ಆಫ್ ರೈಟಿಂಗ್ ವಿತ್ ಕ್ವಶನ್ ಆನ್ಸರ್ ಅನ್ನು ನಾವು ಈ ತರಗತಿಯಲ್ಲಿ ಚರ್ಚಿಸೋಣ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಸೆಷನ್ ಆಗಿದೆ. ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದಾವಲ್ಲ, ಇದರ ಮೇಲೆ ಒಂದು ಕ್ವಶನ್ ಕನ್ನಡದಲ್ಲಿಯೂ ಒಂದು ಆ್ಯಂಡ್ ಇಂಗ್ಲೀಷ್ನಲ್ಲಿಯೂ ಒಂದು 2 ಕ್ವಶನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಕ್ವಶನ್ ಇಲ್ಲ ಅಂತಂದರೆ ಅದೊಂದು ಕ್ವಶನ್ ಪೇಪರೇ ಆಗಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಆದಂತಹ ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳಾಗಿವೆ. ಸೊ ಯಾರು ಇನ್ನೂವರೆಗೂ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಓದಿಲ್ವೋ ನೀವು ಜರೂರಾಗಿ ಇದನ್ನು ಓದಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಇದೆ. ರೈಟಿಂಗ್ ಈಸ್ ಅ ಪ್ರೊಸೆಸ್, ನಾಟ್ ಅ ಪ್ರಾಡಕ್ಟ್. ರೈಟಿಂಗ್ ಅನ್ನೋದು ಒಂದು ಪ್ರಕ್ರಿಯೆ, ಇದು ಉತ್ಪನ್ನ ಅಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಬರಬಹುದು ಅಂತಂದರೆ ಈ ರೀತಿ ಕೊಡ್ತಾರೆ. ರೈಟಿಂಗ್ ಈಸ್ ದ ಡ್ಯಾಶ್ ನಾಟ್ ಅ ಡ್ಯಾಶ್ ಅಂತ ಕೊಟ್ಟು ಕೆಳಗೆ ಪ್ರಾಡಕ್ಟ್ ಆ್ಯಂಡ್ ಪ್ರೊಸೆಸ್ ಅಂತ ಕೊಡ್ತಾರೆ. ಈ ರೀತಿ ಕನ್ಫ್ಯೂಷನ್ಸ್ ಆಗುವಂತಹ ಆಪ್ಷನ್ಸ್ಗಳನ್ನೇ ಕೊಡ್ತಾರೆ. ಆಗ ನಿಮ್ಮ ಉತ್ತರ ಏನಾಗಬೇಕು? ರೈಟಿಂಗ್ ಈಸ್ ಅ ಪ್ರೊಸೆಸ್, ಇದೊಂದು ಪ್ರಕ್ರಿಯೆ, ಉತ್ಪನ್ನ ಅಲ್ಲ ಅನ್ನುವಂತಹ ಒಂದು ಉತ್ತರ ಆಗಬೇಕು. ರೈಟಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಡಕ್ಟಿವ್ ಸ್ಕಿಲ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ನಾನು ಫಸ್ಟ್ ಸೆಷನಲ್ಲಿ ನಿಮ್ಗೆ ಹೇಳಿದ್ದೀನಿ, ರೈಟಿಂಗ್ ಮತ್ತು ಸ್ಪೀಕಿಂಗ್ ಏನಾಗ್ತವೆ? ಪ್ರೊಡಕ್ಟಿವ್ ಸ್ಕಿಲ್ಸ್ ಆಗ್ತವೆ, ಆ್ಯಕ್ಟಿವ್ ಸ್ಕಿಲ್ಸ್ ಆಗ್ತವೆ, ಪುನರ್ಬಲನ ಕೌಶಲಗಳು. ಸೊ ಯಾವ ರೀತಿ ನಾವು ನೆನಪಿಟ್ಕೋಬೇಕು ಅಂತ ಅಲ್ಲಿ ನಿಮಗೆ ಟ್ರಿಕ್ಸ್ ಕೂಡ ನಾನು ಹೇಳಿದ್ದೀನಿ. ಎಲ್ಲರೂ ಕೂಡ ಆ ತರಗತಿಯನ್ನು ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಈಗ ಕ್ವಾಲಿಟೀಸ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್. ಒಂದು ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಇರಬೇಕು ಅಂತಂದರೆ ಅಲ್ಲಿ ಯಾವೆಲ್ಲ ಒಂದು ಕ್ವಾಲಿಟೀಸ್ ಇರಬೇಕು, ಯಾವ ಒಂದು ಗುಣಗಳು ಇದ್ದರೆ ಅದು ಗುಡ್ ಹ್ಯಾಂಡ್ ರೈಟಿಂಗ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಕ್ಲಾರಿಟಿ. ನಾವು ಬರೆಯುವಂತಹ ವಿಷಯ ಏನಾಗಿರಬೇಕು? ಕ್ಲಾರಿಟಿಯನ್ನು ಹೊಂದಿರಬೇಕು. ಸೆಕೆಂಡ್ ಒನ್, ಕೊಹೆಸಿವ್ನೆಸ್ ಅಂತಂದರೆ ಕೊಹೆಸಿವ್ನೆಸ್ ಅಂತಂದರೆ ಇಲ್ಲಿ ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನು ನಾವೇನು ಮಾಡಿರಬೇಕು? ಚೆನ್ನಾಗಿ ಕರೆಕ್ಟಾಗಿ ಪ್ರತಿಯೊಂದು ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಬಳಸಬೇಕಾಗುತ್ತೋ ಆ ರೀತಿಯಾಗಿ ಬಳಸಬೇಕು. ಅಂದರೆ ಕ್ವಶನ್ ಮಾರ್ಕ್, ಪ್ರಶ್ನೆ ಬಗ್ಗೆ ಬಂದಾಗ ಅಲ್ಲಿ ಕ್ವಶನ್ ಮಾರ್ಕನ್ನು ಅಥವಾ ಅಬ್ಬ, ಅರ್ರೆ ಅಂತ ಈ ರೀತಿ ಎಲ್ಲ ಬರುತ್ತಲ್ವ, ಅಲ್ಲಿ ಉದ್ಗಾರವಾಚಕವನ್ನು ಈ ರೀತಿಯಾಗಿ ಎಲ್ಲ ಒಂದು ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನು ನಾವು ಸರಿಯಾಗಿ ಬಳಸಬೇಕಾಗತ್ತೆ. ಆ್ಯಂಡ್ ಥರ್ಡ್ ಒನ್, ಲಾಜಿಕಲ್ಲಿ. ನಾವೇನೇ ಒಂದು ಬರಿತೀವಲ್ವ ಅದರಲ್ಲಿ ಮೊದಲು ಪೀಠಿಕೆ ಇರಬೇಕು. ಪೀಠಿಕೆ ನಂತರ ವಿಷಯ, ಆಮೇಲೆ ಕಂಕ್ಲೂಷನ್ಗೆ ನಾವು ಹೋಗಬೇಕಾಗುತ್ತೆ, ಉಪಸಂಹಾರಕ್ಕೆ ಹೋಗಬೇಕು. ಸೊ ಆ ರೀತಿ ಇದ್ದಾಗದು ಒಂದು ಗುಡ್ ಹ್ಯಾಂಡ್ ರೈಟಿಂಗ್ ಆಗುತ್ತೆ. ನೆಕ್ಸ್ಟ್, ಲುಸಿಡಿಟಿ. ಲುಸಿಡಿಟಿ ಅಂತಂದರೆ ಇಲ್ಲಿ ವೊಕ್ಯಾಬ್ಯುಲರಿ ಇನ್ವಾಲ್ವ್ ಆಗಬೇಕು. ಸಿಂಟ್ಯಾಕ್ಸ್ ಅಂದರೆ ನಾವು ನೋಡಿದ್ವಿ ಸ್ಟ್ರಕ್ಚರ್ ಆಫ್ ಸ್ಟಡಿಗೆ ಏನಂತೀವಿ? ಸಿಂಟ್ಯಾಕ್ಸ್ ಅಂತೀವಿ ಸೆಂಟೆನ್ಸ್ ಸ್ಟ್ರಕ್ಚರ್ಗೆ. ಸೊ ಇಲ್ಲಿ ಸೆಂಟೆನ್ಸ್ಗಳ ಸ್ಟ್ರಕ್ಚರ್ ಏನು ಸರಿಯಾಗಿರಬೇಕು, ಹೇಗೆ ಬೇಕೋ ಹಾಗೆ ಬರೆಯುವ ಹಾಗಿಲ್ಲ. ಫಸ್ಟು ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್, ಈ ರೀತಿ ಒಂದು ಪ್ರೊಸೆಸನ್ನು ಇದು ಒಳಗೊಂಡಿರಬೇಕಾಗುತ್ತೆ. ಸೊ ಇದಿಷ್ಟು ಕ್ವಾಲಿಟೀಸ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್. ಇನ್ನು ನೆಕ್ಸ್ಟ್ ನೋಡೋಣ. ದೇರ್ ಆರ್ 4 ಮೇನ್ ಟೈಪ್ಸ್ ಆಫ್ ರೈಟಿಂಗ್. ರೈಟಿಂಗ್ನಲ್ಲಿ ಎಷ್ಟು? 4 ವಿಧಗಳಿವೆ. ಸೊ ಅವು ಯಾವುವು ಅಂತ ನೋಡೋಣ. ಎಕ್ಸ್ಪೋಸಿಟಿವ್ ಅಂತಂದರೆ ಎಕ್ಸ್ಪ್ಲೇನ್ಸ್ ಆರ್ ಇನ್ಫಾರ್ಮ್ಸ್ ಅಬೌಟ್ ಅ ಫ್ಯಾಕ್ಟ್, ಥಿಯರಿ, ಹೈಪೋಥಿಸಿಸ್ ವಿದೌಟ್ lodging the personal opinion of the writer. Some examples are receipts, history books, scientist, business or technique articles, step by step how to do something articles. ಈ ಎಕ್ಸ್ಪೋಸಿಟಿವ್ ಅಂತ ರೈಟಿಂಗ್ ಟೈಪ್ಸ್ ಅಂತಂದರೆ ಎಕ್ಸ್ಪೋಸಿಟಿವ್ನಲ್ಲಿ ನಾವೇನು ಮಾಡಬಾರ್ದು? ನಮ್ಮ ಪರ್ಸ್ನಲ್ ಒಪಿನಿಯನನ್ನು ಬರೀಬಾರ್ದು. ಈಗ ಎಕ್ಸಾಂಪಲ್ ಹಿಸ್ಟ್ರಿ ಬುಕ್ನಲ್ಲಿ ಅದನ್ನು ಬರೆದಿರುವಂತಹ ಅಥರ್ಸ್ನ ಪರ್ಸ್ನಲ್ ಒಪಿನಿಯನ್ ಇರುತ್ತಾ? ಇಲ್ಲ. ಹಿಸ್ಟ್ರಿ ಯಾವ ಒಂದು ಹಿಂದಿನಂತಹ ಘಟನೆಗಳು ಹೇಗೆ ನಡೀತಾವಲ್ವ ಅದೇ ರೀತಿಯಾಗಿ ಅವರು ಬರಿಬೇಕು. ತಮ್ಮ ಒಂದು ಸ್ವಂತ ಒಪಿನಿಯನ್ ಅಂತ ಅಂದರೆ ತಮ್ಮ
ಪರ್ಸ್ನಲ್ ಆಗಿರುವಂತಹ ಒಪಿನಿಯನ್ಸ್ಗಳನ್ನು ಅದರಲ್ಲಿ ಬರೆಯೋ ಹಾಗಿಲ್ಲ. ಹಾಗೆ ಸೈಂಟಿಫಿಕ್ನಲ್ಲಿ, ಬಿಸ್ನೆಸ್ನಲ್ಲಿ ಅಥವಾ ಟೆಕ್ನಿಕ್ ಆರ್ಟಿಕಲ್ಸ್ನಲ್ಲಿ ಈ ಎಲ್ಲದರಲ್ಲಿಯೂ ಕೂಡ ಈ ಎಕ್ಸ್ಪೋಸಿಟಿವ್ ರೈಟಿಂಗ್ ಎಕ್ಸಾಂಪಲ್ ಆಗುತ್ತೆ. ಇದರಲ್ಲಿ ಪರ್ಸ್ನಲ್ ಒಪಿನಿಯನ್ ಬರೆಯೋ ಹಾಗಿಲ್ಲ. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅಂದರೆ ನಾವು ಪ್ಯಾಸೇಜ್ ಮೂಲಕ ನಾವು ಬರಿತೀವಿ, ಎಸ್ಸೆ ಟೈಪ್ ಬರಿತೀವಿ. ಆಫರ್ಸ್ ಅ ಡಿಟೇಲ್ಡ್ ವಿಜುವಲೈಸೇಷನ್ ಆಫ್ ಅನ್ ಈವೆಂಟ್, ಕ್ಯಾರೆಕ್ಟರ್, ಸಿಚುವೇಶನ್, ಪ್ಲೇಸ್ ಎಕ್ಸೆಟ್ರಾ. ಏನೇ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಯಿತು, ಒಂದು ಸಿಚುವೇಶನ್ ಬಗ್ಗೆ ಆಯಿತು, ನಾವು ಏನೇ ಒಂದು ಬರಿಬೇಕಾದ್ರೆ ಡಿಟೇಲ್ ಆಗಿ ಬರಿತೀವಿ. ಒಂದು ಸ್ಟೋರಿ ಥರ ಡಿಟೇಲ್ ಆಗಿ ಬರಿತೀವಿ. ಈಗ ನಾವು GPSTR ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಅಂತ ನಾವು ಕೇಳಿರ್ಬೋದು, ಹೌದಲ್ವಾ? ಸೊ ಅಲ್ಲಿ ಯಾವ ರೀತಿ ಬರಿತೀವಿ? ಪೀಠಿಕೆ ಬರಿತೀವಿ, ನಂತರ ವಿಷಯ, ನಂತರ ಕನ್ಕ್ಲೂಷನ್. ಈ ರೀತಿಯಾಗಿ ಪ್ಯಾಸೇಜ್ ಥರ ನಾವೇನು ಬರಿತೀವಲ್ವ, ಇದಕ್ಕೇನಂತ ಕರೀತಾರೆ? ಡಿಸ್ಕ್ರಿಪ್ಟಿವ್ ಅಂತ ಕರೀತಾರೆ. ನೆಕ್ಸ್ಟ್ ನರೇಟಿವ್ ಅಂತಂದರೆ ಇದು ಸ್ಟೋರಿ. ಇಲ್ಲೇನು ಸ್ಟೋರಿಯನ್ನು ಬರೆಯೋದು, ರಿಯಲ್ ಅಥವಾ ರಿಯಲ್ ಆದಂತಹ ಸ್ಟೋರಿನೂ ಆಗಿರಬಹುದು ಅಥವಾ ಅನ್ರಿಯಲ್ ಆದಂತಹ ಫ್ಯಾಕ್ಟ್ಸ್ಗಳ ಮೇಲೆ ಬರೆಯುವಂತಹ ಸ್ಟೋರಿನೂ ಆಗಿರಬಹುದು. ದ ಆಥರ್ ಹ್ಯಾಸ್ ಕಂಪ್ಲೀಟ್ ಫ್ರೀಡಮ್ ಆಫ್ ದ ವೇ ದ ಸ್ಟೋರಿ ವಿಲ್ ಬಿ ಟೋಲ್ಡ್. ಆಥರ್ಸ್ನಲ್ಲಿ ಕಂಪ್ಲೀಟಾಗಿ ಒಂದು ಸ್ವಾತಂತ್ರ್ಯ ಇದೆ, ಯಾವ ರೀತಿ ಒಂದು ಸ್ಟೋರಿಯನ್ನು ಬರಿಬೇಕು, ಹೇಗೆ ಬರಿಬೇಕು, ರಿಯಲ್ ಆದಂತಹ ಫ್ಯಾಕ್ಟ್ಸ್ ಮೇಲೆ ಬರಿಬೇಕಾ, ಅನ್ರಿಯಲ್ ಆದಂತಹ ಫ್ಯಾಕ್ಟ್ಸ್ ಮೇಲೆ ಬರಿಬೇಕಾ ಅನ್ನುವಂತಹ ಒಂದು ಕಂಪ್ಲೀಟ್ ಫ್ರೀಡಮ್ ಯಾರ ಮೇಲಿದೆ? ನರೇಟಿವ್ ಈ ಒಂದು ಟೈಪ್ನಲ್ಲಿ ಆಥರ್ಸ್ ಮೇಲಿದೆ. ಸೊ ನರೇಟಿವ್ ಅಂದರೆ ಅರ್ಥ ಆಯ್ತಾ? ಈಗ ಪರ್ಸುಯೇಸಿವ್ ಅಂತ ನೋಡೋಣ. Pretends to influence the reader under the author's point of view or perspective through different arguments that compose a speech. ಈ ಪರ್ಸುಯೇಸಿವಲ್ಲಿ ಪರ್ಸ್ನಲ್ ಒಪಿನಿಯನ್ ಬರೆಯೋದಿದೆ. ನೆನಪಾಯ್ತಾ? ಎಕ್ಸ್ಪೋಸಿಟಿವಲ್ಲಿ ಏನಿತ್ತು? ಪರ್ಸ್ನಲ್ ಒಪಿನಿಯನ್ನ ಬರೆಯೋ ಹಾಗಿರಲಿಲ್ಲ. ಆದರೆ ಪರ್ಸುಯೇಸಿವ್ ರೈಟಿಂಗ್ನಲ್ಲಿ ಪರ್ಸ್ನಲ್ ಒಪಿನಿಯನ್ನನ್ನು ಬರಿಬೇಕು. ಸಮ್ ಎಕ್ಸಾಂಪಲ್ಸ್ ಆರ್ ಅಡ್ವರ್ಟೈಸಿಂಗ್. ಈಗ ಏನೇ ಒಂದು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅಂದರೆ ಅವರು ತಮ್ಮ ಪರ್ಸ್ನಲ್ ಒಪಿನಿಯನ್ಗಳನ್ನು ಬರಿಬಹುದು. ರಿಕಮೆಂಡೇಷನ್, ಕಂಪ್ಲೇನಿಂಗ್ ಲೆಟರ್ಸ್. ಈಗ ಉದಾಹರಣೆಗೆ ನಮ್ಮ ಗಲ್ಲಿಗೆ ಒಂದು ನಳ ಬೇಕಾಗಿದೆ. ಸೊ ಈ ರೀತಿಯಾಗಿ ನಾವೊಂದು ಲೆಟರನ್ನು ಪಂಚಾಯತಿಗೆ ಬರಿಬೇಕಾಗಿದೆ. ಸೊ ಅಲ್ಲಿ ನಮ್ಮ ಪರ್ಸ್ನಲ್ ಒಪಿನಿಯನ್ನ ಬರಿತೀವಲ್ವ, ನಾವು ಯಾವೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಎಷ್ಟು ದಿನದಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಈ ರೀತಿಯೆಲ್ಲ ಕಂಪ್ಲೀಟ್ ನಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ನಾವು ಬರೀಬಹುದು. ಎಲ್ಲಿ? ಪರ್ಸುಯೇಸಿವ್ ರೈಟಿಂಗ್ನಲ್ಲಿ. ರಿವ್ಯೂಸ್ ಆ್ಯಂಡ್ ನ್ಯೂಸ್ ಪೇಪರ್ ಒಪಿನಿಯನ್ ಕಾಲಮ್ಸ್. ಈ ನ್ಯೂಸ್ ಪೇಪರ್ನಲ್ಲಿ ಕೂಡ ಪರ್ಸ್ನಲ್ ಒಪಿನಿಯನ್ನ ಬರೆಯೋ ಹಾಗಿದೆ. ಅರ್ಥ ಆಯ್ತಲ್ವಾ? ಎಕ್ಸ್ಪೋಸಿಟಿವ್ನಲ್ಲಿ ಏನು ಪರ್ಸ್ನಲ್ ಒಪಿನಿಯನ್ ಬರೆಯೋ ಹಾಗಿಲ್ಲ. ಉದಾಹರಣೆಗೆ ಹಿಸ್ಟ್ರಿ ಬುಕ್, ಸೈಂಟಿಫಿಕ್, ಬಿಸ್ನೆಸ್, ಟೆಕ್ನಿಕಲ್ ಆರ್ಟಿಕಲ್ಸ್ ಇವೆಲ್ಲ ಆಗ್ತವೆ. ಇನ್ನು ಡಿಸ್ಕ್ರಿಪ್ಟಿವ್ನಲ್ಲಿ ಇಲ್ಲಿ ಡಿಸ್ಕ್ರಿಪ್ಟಿವ್ ಪ್ಯಾಸೇಜ್ ಆನ್ ಸ್ಕ್ರಿಪ್ಟ್, ಪ್ಯಾಸೇಜ್ ಟೈಪ್ ಬರೆಯೋದು. ನರೇಟಿವ್ ಇದು ಸ್ಟೋರಿಯನ್ನು ಬರೆಯೋದಾಗಿದೆ. ಪರ್ಸುಯೇಸಿವ್ ಇದೇನು? ಒಂದು ಲೆಟರ್ಸ್ಗಳನ್ನ, ನ್ಯೂಸ್ ಪೇಪರ್ನ, ಅಡ್ವರ್ಟೈಸ್ಮೆಂಟ್ನ ಬರೆಯೋದಾಗಿದೆ. ಇಲ್ಲಿ ಪರ್ಸ್ನಲ್ ಒಪಿನಿಯನ್ನ ಬರೀಬಹುದು. ಇದಿಷ್ಟು ಟೈಪ್ಸ್ ಆಫ್ ರೈಟಿಂಗ್ ಆಯಿತು. ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಸೆಂಟೆನ್ಸನ್ನು ಕೊಟ್ಟು ಇದು ಯಾವ ಒಂದು ರೈಟಿಂಗ್ ಟೈಪ್ಸ್ ಆಫ್ ರೈಟಿಂಗ್ ಆಗುತ್ತೆ ಅಂದಾಗ ನಿಮ್ಮ ಉತ್ತರ ಸರಿಯಾಗಿರಬೇಕು. ಈಗ ನಾವು ರೈಟಿಂಗ್ ಪ್ರೊಸೆಸ್ಗಳನ್ನು ನೋಡೋಣ. ನಾವು ಯಾವುದೇ ಒಂದು ಕೆಲಸವನ್ನು ಕೈಗೊಳ್ಳುವ ಮುಂಚೆ ಏನು ಮಾಡ್ತೀವಿ? ಪ್ಲ್ಯಾನನ್ನು ಹಾಕ್ತೀವಿ, ಹೌದು ತಾನೇ? ಪ್ಲ್ಯಾನ್ ಹಾಕ್ತೀವಿ, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದರೆ ನಮ್ಗೆ ಫಲಿತಾಂಶ ಸರಿ ಆಗುತ್ತೆ, ಕರೆಕ್ಟ್ ಆಗುತ್ತೆ, ಈ ರೀತಿಯೆಲ್ಲ ನಾವು ಪ್ಲ್ಯಾನ್ ಹಾಕ್ತೀವಿ. ಸೊ ಅದೇ ರೀತಿ ಈ ರೈಟಿಂಗ್ ಪ್ರೊಸೆಸ್ನಲ್ಲಿಯೂ ಕೂಡ ಒಂದಿಷ್ಟು ಪ್ರೊಸೆಸ್ಗಳಿವೆ. ಯಾವೆಲ್ಲ ಪ್ರೊಸೆಸ್ಗಳನ್ನು ಇದ್ದಾವೆ, ನಾವು ಯಾವೆಲ್ಲ ಪ್ರೊಸೆಸ್ಗಳನ್ನು ಫಾಲೋ ಮಾಡಬೇಕು ರೈಟಿಂಗ್ ಸ್ಕಿಲ್ಸ್ನಲ್ಲಿ ಅಂತ ನೋಡೋಣ. ಫಸ್ಟ್ ಒನ್ ಪ್ರೀ ರೈಟಿಂಗ್ನಲ್ಲಿ ಏನು ಬರುತ್ತೆ? ಥಿಂಕಿಂಗ್ ಅಬೌಟ್ ಅ ಟಾಪಿಕ್, ಬ್ರೈನ್ ಸ್ಟಾರ್ಮಿಂಗ್ ಆ್ಯಂಡ್ ಪ್ಲ್ಯಾನಿಂಗ್. ನಾವು ಯಾವ ಒಂದು ವಿಷಯದ ಬಗ್ಗೆ ಬರೀಲಿಕ್ಕೆ ಹೊರಟಿರ್ತೀವಲ್ವ, ಆ ಒಂದು ಟಾಪಿಕ್ ಬಗ್ಗೆ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು. ಅಂದರೆ ಹೊಸ ವಿಚಾರಗಳನ್ನು, ಐಡಿಯಾಸ್ಗಳನ್ನು ಪ್ಲ್ಯಾನ್ ಮಾಡಬೇಕು. ಸೊ ಫಸ್ಟಲ್ಲಿ ಏನು ಮಾಡಬೇಕು? ಟಾಪಿಕ್ ಮೇಲೆ ಪ್ಲ್ಯಾನನ್ನು ಮಾಡಬೇಕು. ನೆಕ್ಸ್ಟ್ ಡ್ರಾಫ್ಟಿಂಗ್ ಅಂದರೆ ಕ್ವಿಕ್ಲಿ ಪುಟ್ಟಿಂಗ್ ಥಾಟ್ಸ್ ಆನ್ ಪೇಪರ್. ನಾವೇನು ಪ್ಲ್ಯಾನ್ ಮಾಡಿರ್ತೀವಲ್ವ ಆ ವಿಷಯವನ್ನು ಕ್ವಿಕ್ಲಿ ನಾವೇನು ಮಾಡಬೇಕು? ಒಂದು ಪೇಪರ್ ಮೇಲೆ ಬರಿಬೇಕು. ನಂತರ ರೀವರ್ಕಿಂಗ್ ದ ಆರ್ಗನೈಜೇಷನ್ ಆ್ಯಂಡ್ ಡೀಟೇಲ್ಸ್. ಅದನ್ನೆಲ್ಲ ನಾವು ರೀವರ್ಕ್ ಮಾಡಿ ಮತ್ತು ಆರ್ಗನೈಜೇಷನನ್ನು ಮಾಡಬೇಕು. ಒಂದು ಸಲ ರಿವೈಸ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಸರಿ ಆಗಿದೆಯೇ ಇಲ್ಲ ಅಂತ ನೋಡಬೇಕು. ನೆಕ್ಸ್ಟ್
ಎಡಿಟಿಂಗಲ್ಲಿ ರಿವೀವಿಂಗ್ ಆ್ಯಂಡ್ ಕರೆಕ್ಟಿಂಗ್ ಸ್ಪೆಲ್ಲಿಂಗ್, ಗ್ರಾಮರ್, ಕ್ಯಾಪಿಟಲೈಸೇಷನ್ ಆ್ಯಂಡ್ ಪಂಕ್ಚುವೇಷನ್. ಇಲ್ಲೇನು ಮಾಡಬೇಕು, ನಾವು ಬರೆದಂತಹದ್ದು ಕರೆಕ್ಟ್ ಇದೆನಾ ಇಲ್ವಾ, ಸ್ಪೆಲ್ಲಿಂಗ್ಸ್ ರಾಂಗ್ ಆಗಿದೆನಾ, ಗ್ರಾಮರ್ ಸರಿಯಾಗಿದೆನಾ, ಅಥವಾ ಕ್ಯಾಪಿಟಲೈಸೇಷನ್ ಬರೆದಿದ್ದು ಕರೆಕ್ಟ್ ಇದೆನಾ ಇಲ್ವಾ, ಮತ್ತು ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನು ಬಳಸಿದ್ದೀನಾ ಇಲ್ವಾ ಅನ್ನೋದನ್ನು ಒಂದು ಸಲ ಎಡಿಟ್ ಮಾಡಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಇವ್ಯಾಲ್ಯುವೇಟಿಂಗ್. ಇದನ್ನೆಲ್ಲ ಆದ ನಂತರ ಪ್ಲ್ಯಾನನ್ನು ಹಾಕಿದ್ವಿ, ಡ್ರಾಫ್ಟ್ ಮಾಡಿದ್ವಿ, ರಿವೈಸ್ ಮಾಡಿದ್ವಿ, ಎಡಿಟ್ ಕೂಡ ಮಾಡಿದ್ವಿ. ಸೊ ಎಲ್ಲ ಆದ ತಕ್ಷಣ ಒಂದು ಸಲ ನೋಡಬೇಕಲ್ವ ಪೂರ್ತಿಯಾಗಿ ಸರಿ ಆಗಿದೆನಾ ಇಲ್ವಾ ಅಂತ ಅದನ್ನು ಒಂದು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಸೊ ರಿಫ್ಲೆಕ್ಟಿಂಗ್ ಆ್ಯಂಡ್ ಅಸೆಸ್ಸಿಂಗ್ ವಾಟ್ ಹ್ಯಾಸ್ ಬಿನ್ ರಿಟರ್ನ್. ನಾವು ಏನು ಬರೆದಿರ್ತೀವಿ ಅದನ್ನೆಲ್ಲ ಒಂದು ಸಲ ಏನು ಮಾಡಬೇಕು, ಅಸೆಸ್ಸನ್ನು ಮಾಡಬೇಕಾಗತ್ತೆ. ಆಮೇಲೆ ಪಬ್ಲಿಷನ್ನು ಮಾಡೋದು. ಶೇರಿಂಗ್ ಫೈನಲ್ ರೈಟಿಂಗ್ ವಿತ್ ಅದರ್ಸ್. ಕಂಪ್ಲೀಟಾಗಿ ಆದಮೇಲೆ ಅದನ್ನು ನಾವೇನು ಬೇರೆಯವರಿಗೆ ಶೇರ್ ಮಾಡಬಹುದು. ಇದಿಷ್ಟು ರೈಟಿಂಗ್ನಲ್ಲಿ ಬರುವಂತಹ ಪ್ರೊಸೆಸ್ಗಳು. ಮತ್ತು ಈ ರೈಟಿಂಗ್ ಪ್ರೊಸೆಸ್ಗಳು ತುಂಬಾ ಬೇರೆ ಬೇರೆ ಬುಕ್ಸ್ನಲ್ಲಿ ಬೇರೆ ಬೇರೆ ತರಹ ಬರ್ತವೆ. ಒಂದೊಂದು ಬುಕ್ನಲ್ಲಿ ಇವ್ಯಾಲ್ಯುವೇಟಿಂಗೇ ಕೊಟ್ಟಿಲ್ಲ, ಆಮೇಲೆ ಒಂದೊಂದು ಬುಕ್ನಲ್ಲಿ ಎಡಿಟಿಂಗ್ ಜಾಗಕ್ಕೆ ಬೇರೆಯೇ ಇದೆ. ಸೊ ಆ ರೀತಿ ಬಂದಾಗ ನೀವು ಕನ್ಫ್ಯೂಸ್ ಆಗಬೇಡಿ. ಅರ್ಥ ಸೇಮ್, ಬರೀ ಪದಗಳು ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಫಸ್ಟ್ ಏನು ಮಾಡಬೇಕು, ನಂತರ ಏನು ಮಾಡಬೇಕು, ಕೊನೆಗೆ ಏನು ಮಾಡಬೇಕು, ಇವ್ಯಾಲ್ಯುವೇಷನ್ ಮಾಡಿ ಪಬ್ಲಿಷ್ ಮಾಡಬೇಕು. ಈ ರೀತಿ ಎಲ್ಲ ನೀವು ನೆನಪಿಟ್ಕೊಂಡ್ರೆ ಎಕ್ಸಾಮ್ನಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಹುದು. ಈಗ ಇಲ್ಲಿ ನೋಡಿ, ಇಲ್ಲಿ ಪ್ರೀ ರೈಟಿಂಗ್ ಇದೆ, ಸೆಕೆಂಡ್ ಡ್ರಾಫ್ಟಿಂಗ್ ಇದೆ, ರಿವೈಸಿಂಗ್ ಇದೆ, ನೆಕ್ಸ್ಟ್ ಎಡಿಟಿಂಗ್ ಇದೆ, ಆಮೇಲೆ ಇಲ್ಲಿ ಇವ್ಯಾಲ್ಯುವೇಟಿಂಗ್ ಇಲ್ಲ, ಹೌದು ತಾನೆ. ಪಬ್ಲಿಷಿಂಗ್ ಕೊಟ್ಟಿದ್ದಾರೆ. ಸೊ ಕ್ರಿಯೇಟ್ ಅ ಕ್ಲೀನ್ ಫೈನಲ್ ಕಾಪಿ, ಟೈಪ್ ಯುವರ್ ರೈಟಿಂಗ್ ಆರ್ ಕಾಪಿ ಇಟ್ ನೀಟ್ಲಿ ಆನ್ ಟು ನ್ಯೂ ಪೇಪರ್, ಥಿಂಕ್ ಆಫ್ ಆ್ಯನ್ ಇಂಟ್ರೆಸ್ಟಿಂಗ್ ಟೈಟಲ್, ಶೇರ್ ಯುವರ್ ರೈಟಿಂಗ್. ಇದನ್ನು ನಾವು ಶೇರ್ ಮಾಡೋದು, ಇಲ್ಲಿ ಇವ್ಯಾಲ್ಯುವೇಟ್ ಕೊಟ್ಟಿಲ್ಲ. ಈ ರೀತಿಯಾಗಿ ಒಂದೊಂದು ಬುಕ್ಕಿನಲ್ಲಿ ಒಂದೊಂದು ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿಯೂ ಕೂಡ ನೋಡಿ, ಪ್ರೊಸೆಸ್ ಆಫ್ ರೈಟಿಂಗ್, ಪ್ರೀ ರೈಟಿಂಗ್ ಇದೆ, ಡ್ರಾಫ್ಟ್ ಮಾಡೋದಿದೆ, ರಿವೈಸ್ ಇದೆ. ನೋಡಿ ನಂತರ ರೀರೈಟ್ ಬಂದಿದೆ. ಸೊ ಅದರಲ್ಲಿ ರೀರೈಟ್ ಇರಲಿಲ್ಲ, ಹೌದಲ್ವಾ. ಆಮೇಲೆ ಪ್ರೂಫ್ ರೀಡಿಂಗ್ ಅಂತ ಇದೆ, ಅಂದರೆ ಪ್ರೂಫ್ ರೀಡ್. ನಾವಲ್ಲಿ ಎಡಿಟ್ ಮಾಡ್ತೀವಲ್ವ, ಸೇಮ್ ಎಡಿಟ್ ಅಂದ್ರೇನು ಪ್ರೂಫ್ ರೀಡ್. ನಾವಲ್ಲಿ ಪ್ರೂಫನ್ನು ತೊಗೋತೀವಿ, ನೋಡ್ತೀವಿ ಸರಿ ಇದೆಯಲ್ಲ ಅಂತ ನೋಡಿ ಎಡಿಟ್ ಮಾಡಿ, ಎಲ್ಲಿ ಸ್ಪೆಲ್ಲಿಂಗ್ಸು ಪಂಕ್ಚುಯೇಷನ್ ಮಾರ್ಕ್ಸ್ ರಾಂಗ್ ಇರ್ತಾವಲ್ವ ಅದನ್ನು ಸರಿ ಮಾಡೋದು. ಅದೆಲ್ಲಿ ಬರುತ್ತೆ, ಪ್ರೂಫ್ ರೀಡಲ್ಲಿ ಬರುತ್ತೆ. ಸೊ ಪ್ರೂಫ್ ರೀಡ್ ಬಂದಾಗ ನಾವು ಎಡಿಟ್ ನೋಡಿದ್ವಿ, ಸೊ ಇದು ಪ್ರೂಫ್ ರೀಡ್ ಬಂದಿದೆ ಅಂತ ಹೆದರೋ ಅವಶ್ಯಕತೆಯೇ ಬೇಡ. ನಿಮಗೆ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಯಾವ ಪ್ರಕಾರವಾಗಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ. ಟೀಚಿಂಗ್ ರೈಟಿಂಗ್ ಅಂದರೆ ರೈಟಿಂಗ್ ಬಗ್ಗೆ ನಾವು ಮಕ್ಕಳಿಗೆ ಕಲಿಸಬೇಕು ಅಂದರೆ, ಟೀಚ್ ಮಾಡಬೇಕು ಅಂದರೆ ಯಾವೆಲ್ಲ ಸ್ಟೇಜಸ್ಗಳಿವೆ ಅಂತ ನೋಡೋಣ. ನಾನು ಈಗಾಗಲೇ ಕ್ವಶನ್ ಆನ್ಸರ್ನ ಚರ್ಚೆ ಮಾಡಬೇಕಾದ್ರೆ ಈ ಒಂದಿಷ್ಟು ವಿಷಯಗಳನ್ನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ಶಾರ್ಟಾಗಿ ಹೇಳ್ತೀನಿ. ಕಂಟ್ರೋಲ್ಡ್ ರೈಟಿಂಗ್ ಅಂತಂದರೆ ಇಲ್ಲಿ ಟೀಚರ್ನ ಕೈಯಲ್ಲಿರುತ್ತೆ. ಟೀಚರ್ ಬೋರ್ಡ್ ಮೇಲೆ ಏನು ಬರೆದಿರ್ತಾರಲ್ವ, ಸೇಮ್ ಅದನ್ನೇ ನಾವೇನು ಮಾಡಬೇಕು, ಬರಿಬೇಕು. ಏನು ನಾವು ಚೇಂಜಸನ್ನು ಮಾಡೋ ಹಾಗಿಲ್ಲ. ಟು ಟೀಚ್ ದ ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್, ಅಕ್ಯುರಸಿ ಆ್ಯಂಡ್ ರೆಡಿನೆಸ್ ಫಾರ್ ಫರ್ದರ್ ರೈಟಿಂಗ್ ಆ್ಯಕ್ಟಿವಿಟೀಸ್, ಇಟ್ ಈಸ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಬೈ ಟೀಚರ್. ಎಕ್ಸಾಂಪಲ್ ಹ್ಯಾಂಡ್ ರೈಟಿಂಗ್, ಕಾಪಿಂಗ್, ಡಿಕ್ಟೇಷನ್ ಆ್ಯಂಡ್ ಸ್ಪೆಲ್ಲಿಂಗ್. ಇವೆಲ್ಲ ಕಂಟ್ರೋಲ್ಡ್ ರೈಟಿಂಗ್ನಲ್ಲಿ ಬರುವಂತಹ ಉದಾಹರಣೆಗಳಾಗಿವೆ. ನೆನ್ಪಿಟ್ಕೊಳ್ಳಿ, ಉದಾಹರಣೆಯನ್ನು ಕೇಳಬಹುದು. ಈ ಎಲ್ಲ ಎಕ್ಸಾಂಪಲ್ನ ಕೊಟ್ಟು ಇದು ಯಾವ ರೈಟಿಂಗ್ ಆಗುತ್ತೆ ಅಂದಾಗ ನಿಮ್ಮ ಉತ್ತರ ಏನಾಗಬೇಕು, ಕಂಟ್ರೋಲ್ಡ್ ರೈಟಿಂಗ್. ಕಂಟ್ರೋಲಲ್ಲೇ ಅರ್ಥ ಇದೆ ನೋಡಿ, ಕಂಪ್ಲೀಟ್ಲಿ ಇದು ಶಿಕ್ಷಕರ ಕೈಯಲ್ಲಿರುತ್ತೆ. ಅವ್ರು ಏನು ಹೇಳ್ತಾರೆ ಅದನ್ನೇ ಬರಿಬೇಕು. ಇನ್ನು ಸೆಕೆಂಡ್ ಗೈಡೆಡ್ ರೈಟಿಂಗ್. ಗೈಡೆಡ್ ಅಂದ್ರೇನು, ಶಿಕ್ಷಕರು ಗೈಡ್ ಮಾಡ್ತಾರೆ. ಟು ಪ್ರೊವೈಡ್ ಗ್ರೇಡೆಡ್ ಗೈಡೆನ್ಸ್ ಇನ್ ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಟ್ರಕ್ಚರ್ಸ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅವಾಯ್ಡ್ ಮಿಸ್ಟೇಕ್ಸ್. ಎಕ್ಸಾಂಪಲ್, ಅ ಮಾಡೆಲ್ ವಿತ್ ಡೈರೆಕ್ಷನ್ ಫಾರ್ ರೀರೈಟಿಂಗ್ ಟಾಪಿಕ್ಸ್ ಪ್ರೊವೈಡ್ ಬೈ ಅ ಟೀಚರ್. ಶಿಕ್ಷಕರಲ್ಲಿ ಒಂದು ಟಾಪಿಕನ್ನು ಕೊಡ್ತಾರೆ, ಗೈಡ್ ಮಾಡ್ತಾರೆ, ಈ ರೀತಿ ಬರಿಬೇಕು, ಯಾವ ತಪ್ಪನ್ನು ಮಾಡಬಾರ್ದು, ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು, ಈ ಎಲ್ಲವನ್ನು ಗೈಡ್ ಮಾಡ್ತಾರೆ. ಸೊ ಗೈಡ್ ಮಾಡಿದ ನಂತರ ಏನು ಮಕ್ಕಳು ಆ ಟಾಪಿಕ್ ಮೇಲೆ ಬರಿಬೇಕಾಗತ್ತೆ. ಸೊ ಇದು ಗೈಡೆಡ್ ರೈಟಿಂಗ್ ಆಯಿತು. ಇನ್ನು ಥರ್ಡ್ ಫ್ರೀ ಅಂದರೆ ಫ್ರೀಡಮ್ ಕೊಟ್ಬಿಡ್ತಾರೆ ಶಿಕ್ಷಕರು. ಟು ಆಫರ್ ಫ್ರೀಡಮ್ ಟು ರೈಟ್ ಒರಿಜಿನಲ್ ಕಂಟೆಂಟ್ ಯೂಸಿಂಗ್ ಓನ್ ಲ್ಯಾಂಗ್ವೇಜ್. ಎಕ್ಸಾಂಪಲ್ ಡಿಸ್ಕ್ರಿಪ್ಟಿವ್ ಆರ್ ನರೇಟಿವ್ ರೈಟಿಂಗ್. ಡಿಸ್ಕ್ರಿಪ್ಟಿವ್ ಅಂದರೆ ಈಗಾಗಲೇ ನೋಡಿದ್ದೀವಿ, ಒಂದು ಪ್ಯಾಸೇಜ್ ಅಂದರೆ ಏನೋ ಒಂದು ಪೋಯಮ್ ಆಯಿತು, ಪೋಯಟ್ರಿ, ಇದ್ರ ಮೇಲೆ ಅವರು ತಮಗೆ ಬೇಕಾದ ಹಾಗೆ ಸಮರಿಯನ್ನು ಬರಿಬೋದು. ಅಥವಾ ನರೇಟಿವ್ ಅಂದರೆ ಸ್ಟೋರೀಸ್ಗಳನ್ನ ಬರಿಬೋದು ತಮ್ಮ ಸ್ವಂತವಾಗಿ. ಯಾವ ಒಂದು ಸ್ಟೋರಿ ಬೇಕೋ, ಹೇಗೆ ಬೇಕೋ ಹಾಗೆ ಅವರು ತಮಗೆ ಬೇಕಾದ ಹಾಗೆ ಬರಿಬೋದು. ಆ ರೀತಿಯಲ್ಲಿ ಫ್ರೀಡಮನ್ನು
ಕೊಟ್ಟಿರ್ತಾರೆ. ಕಂಟ್ರೋಲಲ್ಲಿ ಶಿಕ್ಷಕರ ಕೈಲಿ ಕಂಟ್ರೋಲ್ ಇರುತ್ತೆ, ಗೈಡೆಡಲ್ಲಿ ಗೈಡ್ ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ, ಫ್ರೀಯಲ್ಲಿ ಫುಲ್ ಸ್ವಾತಂತ್ರ್ಯ ಕೊಟ್ಬಿಡ್ತಾರೆ, ಏನು ಬೇಕೋ ಅದನ್ನು ಬರಿಬೋದು. ಇದಿಷ್ಟು ಸ್ಟೇಜಸ್ ಆಫ್ ರೈಟಿಂಗ್ ಆಯಿತು. ಇದಿಷ್ಟು ನೋಡ್ಕೊಂಡು ಬಿಡೋಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಕನ್ಫ್ಯೂಸ್ ಆಗುತ್ತೆ. ಆಲ್ರೆಡಿ ಕ್ವಶನ್ ಕೂಡ ಬಂದಿದೆ. ಡಿಫ್ರೆನ್ಸ್ ಬಿಟ್ವೀನ್ ನೋಟ್ ಮೇಕಿಂಗ್ ಆ್ಯಂಡ್ ನೋಟ್ ಟೇಕಿಂಗ್. ನೋಟ್ ಮೇಕಿಂಗ್ ಅಂದ್ರೇನು, ನೋಟ್ ಟೇಕಿಂಗ್ ಅಂದ್ರೇನು ಅಂತ ನೋಡೋಣ. ಸೊ ಈಗ ಫಸ್ಟ್ ನೋಟ್ ಟೇಕಿಂಗ್. ಇಟ್ ಈಸ್ ರೈಟಿಂಗ್ ದ ನೋಟ್ಸ್ ಫ್ರಾಮ್ ದ ಲೆಕ್ಚರ್ ಆರ್ ದ ಟೆಕ್ಸ್ಟ್. ನೋಟ್ ಟೇಕಿಂಗ್ ಅಂದರೆ ಏನಂದರೆ, ಈಗ ಶಿಕ್ಷಕರು ಪಾಠ ಹೇಳುವಾಗ, ಲೆಕ್ಚರ್ ಮಾಡುವಾಗ ಕೇಳ್ತಾ ನಾವೇನು ನೋಟ್ಸ್ ಮಾಡ್ಕೋತೀವಲ್ವಾ. ಫಾರ್ ಎಕ್ಸಾಂಪಲ್, ಈಗ ನನ್ನ ವಿಡಿಯೋವನ್ನು ನೀವು ನೋಡ್ತಾ ನೋಟ್ಸ್ ಮಾಡ್ಕೋತಿರ್ಬೋದು. ಎಲ್ಲರೂ ಮಾಡ್ಕೋತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಮಾಡ್ಕೋತಿದ್ದೀರಲ್ವ ಅವ್ರಿಗೆ ಇದನ್ನು ನೀವೇ ತಿಳ್ಕೊಂಡ್ಬಿಡಿ, ಇದು ನೋಟ್ ಟೇಕಿಂಗ್ ಆಗುತ್ತೆ. ನೀವು ನೋಡ್ತಾ ಏನು ಬರೀತಾ ಇದ್ದೀರಲ್ವ ಅದು ನೋಟ್ ಟೇಕಿಂಗ್. ನೆನಪಾಯ್ತಾ? ನೋಟ್ ಟೇಕಿಂಗ್. ಇನ್ನು ನೋಟ್ ಮೇಕಿಂಗ್ ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಲಿಸ್ಟೆಡ್ ಔಟ್ ಪಾಯಿಂಟ್ಸ್ ಆಫ್ ದ ಗಿವನ್ ಪ್ಯಾಸೇಜ್. ನೀವೇ ಸ್ವತಃ ಓನಾಗಿ ಏನು ಪುಸ್ತಕವನ್ನು ಓದುತ್ತಾ ನೋಟ್ಸ್ ಮಾಡ್ತೀರಲ್ವ ಅದು ನೋಟ್ ಮೇಕಿಂಗ್ ಆಗುತ್ತೆ. ಟೇಕಿಂಗ್ ಅಂತಂದರೆ ಡ್ಯೂರಿಂಗ್ ದ ಲೆಕ್ಚರ್ ನಡಿಬೇಕಾದ್ರೆ ನೀವು ನೋಟ್ಸನ್ನು ಪಾಯಿಂಟ್ಗಳನ್ನು ಬರೆಯುವುದು ನೋಟ್ ಟೇಕಿಂಗ್. ಆದರೆ ನೀವು ಸ್ವತಃ ಪುಸ್ತಕವನ್ನು ಓದಿ ಬರೆಯುವುದು ನೋಟ್ ಮೇಕಿಂಗ್ ಆಗುತ್ತೆ. ಇದರ ಮೇಲೆ ಕ್ವಶನ್ ಬರುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೋಟ್ ಟೇಕಿಂಗ್ ಆ್ಯಂಡ್ ನೋಟ್ ಮೇಕಿಂಗ್ ಅಂತ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಡ್ಯೂರಿಂಗ್ ಅ ಲೆಕ್ಚರ್ ಅಂತ ಕೊಟ್ಟರೆ ನೀವು ನೋಟ್ ಟೇಕಿಂಗ್ ಆಗಬೇಕು. ನಾವು ಸ್ವತಃ ಒಂದು ಪಾಯಿಂಟ್ಸ್ಗಳನ್ನು ಪ್ಯಾಸೇಜ್ನಲ್ಲಿ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳೋದು ಅಂತ ಬಂದಾಗ ಅಲ್ಲಿ ಏನಾಗಬೇಕು, ನಿಮ್ಮ ಉತ್ತರ ನೋಟ್ ಮೇಕಿಂಗ್ ಆಗಬೇಕು. ಕನ್ವೆನ್ಷನ್. ಈ ಕನ್ವೆನ್ಷನ್ ಕೂಡ ಎಕ್ಸಾಮ್ನಲ್ಲಿ ಆಲ್ರೆಡಿ ಬಂದಿದೆ. ಕನ್ವೆನ್ಷನ್ ಅಂದರೆ ಒಂದಿಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹೀಗಂದರೆ ಏನು ಅಂತ. ಸೊ ಈ ಟಾಪಿಕ್ನಲ್ಲಿ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಇದು ಕೂಡ ರೈಟಿಂಗ್ನಲ್ಲಿಯೇ ಬರುವಂತಹ ಒಂದು ಪಾಯಿಂಟ್ ಆಗಿದೆ. ಕನ್ವೆನ್ಷನ್ ಇನ್ಕ್ಲೂಡ್ ಸ್ಪೆಲ್ಲಿಂಗ್, ಪಂಕ್ಚುವೇಷನ್, ಕ್ಯಾಪಿಟಲೈಸೇಷನ್, ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್. ಸ್ಟೂಡೆಂಟ್ಸ್ ಶುಡ್ ಅಪ್ಲೈ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ಲಿ. ಕನ್ವೆನ್ಷನ್ ಅಂದರೆ ನಾವು ಬರೆಯುವಂತಹ ವಿಷಯದಲ್ಲಿ ಸ್ಪೆಲ್ಲಿಂಗ್ಸ್ ಇನ್ಕ್ಲೂಡ್ ಆಗಬೇಕು, ಪಂಕ್ಚುವೇಷನ್ ಮಾರ್ಕ್ಸ್ಗಳು, ಕ್ಯಾಪಿಟಲೈಸೇಷನ್, ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತಂದರೆ ಸಿಂಟ್ಯಾಕ್ಸ್. ಇದೆಲ್ಲವನ್ನು ಅಪ್ಲೈ ಮಾಡಿಕೊಂಡು ಮಗು ಏನು ಮಾಡಬೇಕು, ಕರೆಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿ ಒಂದು ವಿಷಯವನ್ನು ಬರಿಬೇಕು. ಸೊ ಇದಕ್ಕೆ ಏನಂತ ಕರೀತಾರೆ, ಕನ್ವೆನ್ಷನ್ ಅಂತ ಕರೀತಾರೆ. ನಾವು ಕ್ವಶನ್ ಆನ್ಸರ್ನ ಚರ್ಚಿಸ್ತೀವಲ್ವ, ಆಗ ನಿಮಗೆ ಇನ್ನಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವಿ ಕರೆಕ್ಟ್ ಪಂಕ್ಚುವೇಷನ್ ಟು ಸ್ಮೂತ್ಲಿ ಗೈಡ್ ದ ರೀಡರ್ ಥ್ರೂ ದ ಪೇಪರ್. ನಾವು ಪೇಪರ್ನಲ್ಲಿರುವಂತಹ ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನು ಸರಿಯಾಗೇನು ಕರೆಕ್ಟನ್ನು ಮಾಡುವುದು. ಕನ್ವೆನ್ಷನ್ ಅಂದರೆ ನೆನಪಾಯ್ತಲ್ವ, ಕನ್ವೆನ್ಷನಲ್ಲಿ ಏನು ಬರುತ್ತೆ, ಪಂಕ್ಚುವೇಷನ್ ಮಾರ್ಕ್ಸ್, ಸ್ಪೆಲ್ಲಿಂಗ್ಸ್, ಕ್ಯಾಪಿಟಲೈಸೇಷನ್, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆಲ್ಲ ಕನ್ವೆನ್ಷನಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಆಗಿದೆ ಇದು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಕ್ವಶನ್ ಆನ್ಸರ್ಗಳನ್ನು ಚರ್ಚಿಸೋಣ. ಫಸ್ಟ್ ಒನ್, ರೈಟಿಂಗ್ ಈಸ್ ದ ಡ್ಯಾಶ್ ರೀಪ್ರೆಸೆಂಟೇಷನ್ ಆಫ್ ಸ್ಪೀಚ್ ಸೌಂಡ್ಸ್. ಹಾಗಾದರೆ ರೈಟಿಂಗ್ ಈಸ್ ದ ಡ್ಯಾಶ್ ಫೋನೆಟಿಕ್ ಆಗುತ್ತಾ, ಸಿಸ್ಟಮೆಟಿಕ್ ಆಗುತ್ತಾ, ಅಲ್ಫಾಬೆಟಿಕಲ್ ಆಗುತ್ತಾ, ಏನಾಗುತ್ತೆ? ಹಾಗಾದರೆ ನಮ್ಮ ಉತ್ತರ ಯಾವುದು? ಗ್ರಾಫಿಕಲ್. ಇದು ಗ್ರಾಫಿಕಲ್. ಗ್ರಾಫ್ ಅಂದರೆ ಏನು? ಬರವಣಿಗೆ. ಸೊ ರೈಟಿಂಗ್ ಈಸ್ ದ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಸ್ಪೀಚ್ ಸೌಂಡ್ಸ್. ನಾವೇನು ಸ್ಪೀಚ್ ಸೌಂಡ್ಸ್ ಬರುತ್ತಲ್ವ, ಮಾತನಾಡ್ತೀವಿ, ಅದನ್ನು ಬರಿತೀವಿ, ಗ್ರಾಫಿಂಗ್ ಮಾಡ್ತೀವಿ. ಸೊ ಗ್ರಾಫಿಕಲ್ ಈಸ್ ದ ರೈಟ್ ಆನ್ಸರ್. Second, which one of the following is not a step in the process of developing writing skills? ನಾನೇನು ಪ್ರೊಸೆಸ್ಗಳನ್ನು ಹೇಳಿದ್ವಿ, ಅದರಲ್ಲಿ ಯಾವ್ಯಾವುದು ಬಂತು? ಪ್ರೂಫ್ ರೈಟಿಂಗ್ ಬಂತ? ಎಸ್ ಬಂತು. ಎಡಿಟಿಂಗ್ ಕೂಡ ಇದೆ. ಡ್ರಾಫ್ಟಿಂಗ್ ಇದು ಕೂಡ ಇದೆ. ಹಾಗಾದರೆ ಇದಿತ್ತ? ಟ್ರಾನ್ಸ್ಕ್ರಿಬಿಂಗ್ ಇದು ಇಲ್ಲ. ಸೊ ಇದು ಪ್ರೊಸೆಸ್ ಆಗಲ್ಲ. ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್, which one of the following should a teacher not used while initiating the process writing approach? ಈಗ ಪ್ರೊಸೆಸ್ ಆಫ್ ರೈಟಿಂಗ್ ಅನ್ನು ನೋಡಿದ್ದೀವಲ್ವ, ಅದರಲ್ಲಿ ಶಿಕ್ಷಕರು ಯಾವುದನ್ನು ಉಪಯೋಗಿಸುವ ಹಾಗಿಲ್ಲ. ಮಕ್ಕಳಿಗೆ ನಾವು ಒಂದು ಬರವಣಿಗೆ ಕೌಶಲ್ಯವನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾದರೆ ಯಾವ ಒಂದು ಪ್ರೊಸೆಸನ್ನು ನಾವು ಉಪಯೋಗಿಸಬಾರ್ದು ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಒನ್, ಡ್ರಾಫ್ಟಿಂಗ್, ರಿವೈಸಿಂಗ್ ಇದು ಬೇಕು. ಪ್ರೂಫ್ ರೀಡಿಂಗ್ ಬಿಫೋರ್ ಫೈನಲ್ ಡ್ರಾಫ್ಟ್. ನಾವು ಫೈನಲ್ ಡ್ರಾಫ್ಟನ್ನು ಮಾಡೋ ಮುಂಚೆ ಮೊದಲು ನಾವು ಎಡಿಟ್ ಮಾಡ್ತೀವಲ್ವ, ಪ್ರೂಫ್ ರೀಡಿಂಗ್ ಮಾಡ್ತೀವಿ. ಸೊ ಇದು ಕೂಡ
ಬೇಕು. ಬ್ರೈನ್ ಸ್ಟಾರ್ಮಿಂಗ್ ಇದು ಮೊದಲು ಬೇಕು ಹೊಸ ಹೊಸ ಐಡಿಯಾಸ್ಗಳನ್ನು ತರಲಿಕ್ಕೆ. ಡಿಕ್ಟೇಟಿಂಗ್ ನೋಟ್ಸ್, ಜಸ್ಟ್ ಡಿಕ್ಟೇಟಿಂಗ್ ನೋಟ್ಸ್ ಮಾಡುವುದರಿಂದ ಇದು ಒಂದು ಪ್ರೊಸೆಸ್ ಆಗುತ್ತಾ? ಆಗಲ್ಲ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ಪ್ರಾಪರ್ ಪಂಕ್ಚುವೇಷನ್ ಈಸ್ ದ ಕನ್ವೆನ್ಷನ್ ಫಾರ್. ನಾನು ಹೇಳಿದ್ದೆ ಅಲ್ವಾ ವೆರಿ ಇಂಪಾರ್ಟೆಂಟ್ ಇದೆ ಅಂತ. ಸೊ ಹಾಗಾದರೆ ಕನ್ವೆನ್ಷನ್ ಅನ್ನೋದು ನೀವು ಎಲ್ಲಿ ಕೇಳಿದ್ರಿ? ಎಲ್ಲಿ? ರೈಟಿಂಗ್ನಲ್ಲಿ. ನೆನಪು ಮಾಡ್ಕೊಳ್ಳಿ, ರೈಟಿಂಗ್ನಲ್ಲಿ ಇದು ಬರುತ್ತೆ. ಈ ಕ್ವಶನನ್ನು ಚೇಂಜ್ ಮಾಡಿನೂ ಕೇಳ್ತಾರೆ. ನಾನು ಸಿರೀಸ್ನಲ್ಲಿ ನಿಮಗೆ ಚರ್ಚಿಸ್ತೀನಿ ಆ ಒಂದು ಪ್ರಶ್ನೆಯನ್ನು. ಈಗ ಈ ಒಂದು ಕ್ವಶನನ್ನು ನೋಡ್ಕೊಳ್ಳಿ. ಪ್ರಾಪರಾಗಿ ಪಂಕ್ಚುವೇಷನನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ರೈಟಿಂಗ್ನಲ್ಲಿ. ನಿಮಗೆ ಒಂದು ವೇಳೆ ಕನ್ವೆನ್ಷನ್ ಅಂತ ನೆನಪಾಗಲಿಲ್ಲ ಅಂತಂದರೆ ಪ್ರಾಪರ್ ಪಂಕ್ಚುವೇಷನ್ ಆದರೂ ನೆನಪಿಟ್ಕೊಳ್ಳಿ. ಪಂಕ್ಚುವೇಷನ್ ಮಾರ್ಕ್ಸಲ್ಲಿ ನಾವು ಲಿಸ್ನಿಂಗ್ನಲ್ಲಿ ಯೂಸ್ ಮಾಡ್ತೀವಾ? ಅಲ್ಲೇನು ಕಣ್ಣಿಗೆ ಕಾಣಿಸುತ್ತಾ ಕ್ವಶನ್ ಮಾರ್ಕ್ ಇದೆಲ್ಲ? ನೋ. ಸ್ಪೀಕಿಂಗ್ ಇದರಲ್ಲಿ ಕೂಡ ಇಲ್ಲ, ರೀಡಿಂಗ್ ಇದರಲ್ಲಿ ಕೂಡ ಇಲ್ಲ. ಹಾಗಾದರೆ ಎಲ್ಲಿ ಉಪಯೋಗಿಸ್ತೀವಿ? ರೈಟಿಂಗ್ನಲ್ಲಿ. ಸೊ ರೈಟಿಂಗ್ ಈಸ್ ದ ರೈಟ್ ಆನ್ಸರ್. ಫಿಫ್ತ್ ಒನ್, ಸ್ಕ್ರಿಬಲ್ ಈಸ್. ಸ್ಕ್ರಿಬಲ್ ಅಂದರೆ ಏನು? ರೈಟಿಂಗ್ ಕ್ವಿಕ್ಲಿ ಆ್ಯಂಡ್ ಕೇರ್ಲೆಸ್ಲಿ, poor comprehension of symbol. Option C, non-recognition of difference between source and verse. Option D, delayed language development. ಸ್ಕ್ರಿಬಲ್ ಅಂದರೆ ಮಕ್ಕಳು ಈ ರೀತಿಯಾಗಿ ಬರೀತಾರೆ. ಹೇಗೆ ಬೇಕೋ ಹಾಗೆ ಮಗು ಗೀಚ್ತಾ ಇರುತ್ತೆ ಗೋಡೆ ಮೇಲೆಲ್ಲ, ನೀವು ನೋಡಿರ್ಬೋದು. ಅಲ್ಲಿ ಮಗುವಿಗೆ ಅದು ಕೇರ್ಲೆಸ್ ಆಗಿರ್ತೈತಿ, ಯಾವ ರೀತಿ ಬರಬೇಕು ಏನು ಅನ್ನೋಂಥ ಐಡಿಯಾ ಇರಲ್ಲ. ಸೊ ರೈಟಿಂಗ್ ಕ್ವಿಕ್ಕಾಗಿ ಬರುತ್ತೆ, ಕೇರ್ಲೆಸ್ನಲ್ಲಿ ಕೇರ್ ತೆಗೆದುಕೊಳ್ಳೋದಿಲ್ಲ. ಸೊ ಆಪ್ಷನ್ ಇದು ಸರಿ ಉತ್ತರ ಆಗುತ್ತೆ. ಇಲ್ಲಿ ನಾವೊಂದು ಚಾರ್ಟನ್ನು ನೋಡ್ಕೊಂಡು ಬರೋಣ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಚಾರ್ಟನ್ನು ಈಗಾಗಲೇ ನಾನು ಯಾವುದೋ ಒಂದು ಸೆಷನಲ್ಲಿ ತೋರಿಸಿದ್ದೀನಿ ನಿಮಗೆ. ಇದರ ಮೇಲೆ ಪ್ರಶ್ನೆ ಹಾಕಿದ್ದೆ. ಸ್ಟೇಜಸ್ ಆಫ್ ರೈಟಿಂಗ್ ಡೆವಲಪ್ಮೆಂಟ್, ಮಗುವಿನಲ್ಲಿ ಹೇಗೆ ಯಾವ ಸ್ಟೇಜ್ನಲ್ಲಿ ಯಾವ ಒಂದು ಬರವಣಿಗೆ ಕೌಶಲ್ಯ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಪ್ರೀ ಲಿಟ್ರೇಚರ್. ಈ ಪ್ರೀ ಲಿಟ್ರೇಚರ್ ಇದರ ಒಂದು ಏಜ್ ಏನು ಅಂತಂದರೆ 1 ವರ್ಷದಿಂದ 3 ವರ್ಷದ ಒಳಗಿನ ಮಕ್ಕಳು ಇದರಲ್ಲಿ ಬರುತ್ತೆ. ಪ್ರೀ ಲಿಟ್ರೇಚರಲ್ಲಿ ಡ್ರಾಯಿಂಗನ್ನು ತೆಗಿತಾವೆ. ಆಮೇಲೆ ಸ್ಕ್ರಿಬ್ಲಿಂಗ್ ಅಂತಂದರೆ ಗೋಡೆ ಮೇಲೆ ಹೇಗೆ ಬೇಕೋ ಹಾಗೆ ಹೀಗೆಲ್ಲ ಗೀಚ್ತಾ ಇರುತ್ತೆ, ಹೌದಲ್ವಾ? ಸೊ ಇದು ಸ್ಕ್ರಿಬ್ಲಿಂಗ್, ನೆನ್ಪಿಟ್ಕೊಳ್ಳಿ ಸ್ಕ್ರಿಬ್ಲಿಂಗ್. ಈ ಎರಡೂ ಕೂಡ ಯಾವ ಒಂದು ವರ್ಷದಲ್ಲಿ, ಯಾವ ಏಜ್ ಅಂತಂದರೆ 1 to 3, ಈ ಎರಡು ಪ್ರೀ ಲಿಟ್ರೇಚರ್ ಇದೆ ಅಲ್ವಾ, ಸ್ಕ್ರಿಬ್ಲಿಂಗ್ ಮತ್ತು ಡ್ರಾಯಿಂಗ್ 1 to 3 ಏಜ್. ಇದು ಇಲ್ಲಿ ಮೆನ್ಷನ್ ಆಗಿಲ್ಲ, ಸೊ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅರ್ಲಿ ಎಮರ್ಜೆಂಟ್ನಲ್ಲಿ ಮಗು ಲೆಟರ್ ಲೈಕ್ ಫಾರ್ಮ್ಸ್ ಈ ರೀತಿ ಅಷ್ಟೊಂದು ಸರಿ ಆಗ್ತಾ ಇರಲ್ಲ, ಆದರೂ ಸ್ವಲ್ಪ ನಮಗೆ ಲೆಟರ್ಸ್ಗಳು ಕಾಣ್ತಾ ಇರುತ್ತೆ, ಆ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಾಗಿ ಬರೀಲಿಕ್ಕೆ ಪ್ರಾರಂಭಿಸುತ್ತೆ. ಇಲ್ಲಿ ಯಾವ ಏಜ್ ಬರುತ್ತೆ ಅಂತಂದರೆ 4 to 5. ಯಾವುದು? 4 to 5 ಏಜ್ನ ಮಕ್ಕಳು ಅರ್ಲಿ ಎಮರ್ಜೆಂಟ್ನಲ್ಲಿ ಬರುತ್ತೆ. ಆ ಎಲ್ಲ ಮಕ್ಕಳು ಲೆಟರ್ ಲೈಕ್ ಫಾರ್ಮ್ಸ್ ಈ ರೀತಿ ಬರೀತಾವೆ. ಇನ್ನು ನೆಕ್ಸ್ಟ್ ಎಮರ್ಜೆಂಟ್. ಇಲ್ಲಿ ರ್ಯಾಂಡಮ್ ಲೆಟರ್ಸ್ ಆರ್ ಲೆಟರ್ ಸ್ಟ್ರಿಂಗ್ಸ್, ಲೆಟರ್ಸ್ಗಳನ್ನ ಬರೀತಾರೆ, ಆದರೆ ಯಾವ ರೀತಿ ಬರಿಬೇಕು, ಎಲ್ಲಿ ನಾವು ಸ್ಪೇಸನ್ನು ಬಿಡಬೇಕು ಇದು ಗೊತ್ತಿರಲ್ಲ, ಹೀಗೆ ಬರಿತಾ ಹೋಗ್ತಾವೆ, ರ್ಯಾಂಡಮ್ ಆಗಿ ಬರಿತಾವೆ. ಇಲ್ಲಿ ಏಜ್ ಯಾವುದು ಬರುತ್ತಂದರೆ 5 to 7. ಎಷ್ಟು? 5 to 7 ಏಜ್ ಈ ಎಮರ್ಜೆಂಟ್ನಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಟ್ರಾನ್ಸೇಷನಲ್. ಇಲ್ಲಿ ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್ ಈ ರೀತಿಯಾಗಿ ಒಂದೊಂದು ಪದಗಳನ್ನು ಬರೀಲಿಕ್ಕೆ ಪ್ರಾರಂಭಿಸುತ್ತೆ. ಇಲ್ಲಿ ಇನ್ವೆಂಟೆಡ್ ಸ್ಪೆಲ್ಲಿಂಗ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಟ್ರಾನ್ಸೇಷನಲ್ನಲ್ಲಿ ಯಾವ ರೀತಿ ಮಗು ಬರೆಯುತ್ತೆ ಅಂದಾಗ ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್, ರೈಟಿಂಗ್ ವಿಯಾ ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್. ಇಲ್ಲಿ ಬರುವಂತಹ ಏಜ್ 6 to 8. ಯಾವುದು? 6 to 8 ಏಜ್ ಬರುತ್ತೆ. ಕೊನೆಯದಾಗಿ ಬರುವಂಥದ್ದು ಕನ್ವೆನ್ಷನಲ್ ಸ್ಪೆಲ್ಲಿಂಗ್. ಇಲ್ಲಿ ಬರುವಂತಹ ಏಜ್ ಯಾವುದು ಅಂದರೆ 8 to 10. ಎಷ್ಟು? 8 to 10. ಫ್ಲೂಯೆನ್ಸಿಯಾಗಿ ಬರೆಯುತ್ತೆ, ಸರಿಯಾಗಿ ಅಲ್ಲಿ ಮಗುವಿಗೆ ಕೊನೆಯದಾಗಿನೂ ಬರೀಲಿಕ್ಕೆ ಪ್ರಾರಂಭಿಸುತ್ತೆ. ಇದು ಕೊನೆಯ ಒಂದು ಸ್ಟೇಜ್ ಆಗಿದೆ ಕನ್ವೆನ್ಷನಲ್ ಸ್ಪೆಲ್ಲಿಂಗ್. ಇದು ಯಾವ ಒಂದು ಸ್ಟೇಜ್ನಲ್ಲಿ ಬರುತ್ತೆ ಅಂದಾಗ ಫ್ಲೂಯೆಂಟ್ ಅಥವಾ ಫ್ಲೂಯೆನ್ಸಿ ಅಂತ ಕೊಟ್ಟಿರ್ತಾರೆ. ಇದು ಏಜ್ ಯಾವುದು ಅಂತ ಅಂದಾಗ 8 to 10 ಏಜ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಈ ಒಂದು ಚಾರ್ಟ್ನಲ್ಲಿರುವಂತಹ ಪ್ರತಿಯೊಂದು ಪಾಯಿಂಟ್ಸನ್ನ ನೀವು ಬರೆದಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ.
ವಿಡಿಯೋ ಮೇ ಬಿ ಲೆಂದಿ ಆಯಿತು ಅಂತ ಅನಿಸುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ನಾನು ಯಾವುದೇ ಒಂದು ವಿಷಯವನ್ನು ಸ್ಕಿಪ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಂತಲೇ ಅನಿಸ್ತು. ಸೊ ಎಕ್ಸಾಮ್ನಲ್ಲಿ ಎಲ್ಲದರ ಮೇಲೆಯೂ ಕ್ವಶನ್ ಬಂದಿತ್ತು, ಹೀಗಾಗಿ ನಾನು ಎಲ್ಲ ಹೇಳಬೇಕಾಯಿತು. ವಿಡಿಯೋ ನಿಮಗೆ ಲೆಂದಿ ಆದರೂ ಕೂಡ ತುಂಬ ಉಪಯುಕ್ತವಾದಂತಹ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋದಿಂದ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಇನ್ನು ನೆಕ್ಸ್ಟ್ ನಾವು ಸ್ಪೀಕಿಂಗ್ ಮತ್ತು ರೀಡಿಂಗ್ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.